ಫೈನಲಿ ಇದು ನಾಮಕರಣ ದಿನದ ಬೆಳಗ್ಗಿನ ವ್ಲಾಗ್ ಆಗಿರುತ್ತೆ. ದೇವ್ರ ಮನೆಗೆ ಬಂದುಬಿಟ್ಟು ಇಷ್ಟು ಚಂದವಾಗಿ ಹೂಗಳನ್ನೆಲ್ಲ ಹಾಕಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೂಗಳಿಂದ ನಾನು ಅಲಂಕಾರವನ್ನು ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಅಲಂಕಾರಕ್ಕಾದರೂ ಸರಿ ನೀವೊಂದು ಲೈಕ್ ಮಾಡಲೇಬೇಕು ಅಂದ್ಕೊಳ್ತೀನಿ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಆನಂತರ ತೊಟ್ಲಿಗೆಲ್ಲ ಅಲಂಕಾರ ಮಾಡಿ ಶಾಸ್ತ್ರವನ್ನು ಮಾಡ್ಕೊಂಡ್ವಿ. ಹಾಗೆ ನನ್ನ ಕಂಪ್ಲೀಟ್ ಲುಕ್ ಈ ಥರ ಇತ್ತು. ನಾನು ರೆಡಿ ಆಗೋದೆಲ್ಲ ಯಾವುದೇ ಥರದ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಆನಂತರ ಅತ್ತೆಯದಿರ ಕೈಯಲ್ಲಿ ತೊಟ್ಲಲ್ಲಿ ಹಾಕ್ಸ್ಬೇಕಲ್ವ ಮಗುನ, ಆವಾಗ ಮಗುನ ತೊಟ್ಲಲ್ಲಿ ಹಾಕ್ಸಿ ತೂಗ್ಬಿಟ್ಟು ಆನಂತರ ಅನ್ನೋದು ಇಟ್ವಿ. ನಮ್ಮ ಪಾಪು ಹೆಸರು ಬಂದುಬಿಟ್ಟು ನವಮಿ ಅಂತ ಹೆಸರಿಟ್ಟಿದ್ದೀವಿ. ನನ್ನ ಮಗನ ಚೇಷ್ಟೆ ನೋಡಿ ಹಿಂಗೆ ಆಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಅವಳಂತೂ ಆವತ್ತು ಒಂದು ಮಧ್ಯಾಹ್ನದವರೆಗೂ ಆರಾಮಾಗಿದ್ಲು. ಆನಂತರ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಫೈನಲಿ ನೇಮಿಂಗ್ ಸೆರೆಮನಿ ಆಯಿತು. ಕೆಲವೊಂದು ಗೆಸ್ಟ್ಗಳೆಲ್ಲ ಬಂದಿದ್ದರು, ನಮಗೆ ಗಿಫ್ಟ್ಗಳೆಲ್ಲ ಕೊಟ್ಟರು. ಹಾಗೆ ಎಲ್ಲರ ಪ್ರೀತಿ ಆಶೀರ್ವಾದ ನಮಗೆ ಸಿಕ್ತು. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಫಂಕ್ಷನ್ ಆಗುತ್ತೆ ಅಂತ ಹೇಳಿ. ಇದರದ್ದು ವ್ಲಾಗ್ ಕಂಪ್ಲೀಟ್ ಲಾಂಗ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನಿಮಗೊಂದು ವೇಳೆ ಇಂಟ್ರೆಸ್ಟ್ ಇದ್ದು ನೋಡಬೇಕು ಅಂತಿದ್ರೆ ಖಂಡಿತ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.